ನಾನು ಗಿರೀಶ್ ವಿಜಯಕುಮಾರ್ ಪಾಟೀಲ್ ವಾರ್ಡ್ ನಂಬರ್ 29ರ ಮಹಾನಗರ ಪಾಲಿಕೆ ಸದಸ್ಯ. ಇವತ್ತಿನ ದಿವಸ ನಾವು DC ಆಫೀಸ್ಗೆ ಬಂದು ಒಂದು ಮನವಿ ಕೊಟ್ಟಿವಿ. ನಮ್ಮ ವಾರ್ಡ್ನಾಗ ಒಂದು ಕಾಮಗಾರಿ ನಡೆದದ. ಎಲ್ಲಪ್ಪ ಅಂದ್ರೆ ಇದು ಬಾಲ್ಕೋಟ್ ರಸ್ತೆ ರೈಲ್ವೆ ಬ್ರಿಡ್ಜ್ ಮೇಲಿನ ಸರ್ವಿಸ್ ರಸ್ತೆ. ಇದರದ್ದು ಕೆಲಸ ನಡೆದದ. ಇದಕ್ಕೆ ಸುಮಾರು 57,50,000 ರೂಪಾಯಿದು ಒಂದು ಟೆಂಡರ್ ಕರೆದಾರ. ನಾವು ಅವ್ರಿಗೆ ಹೇಳಿದೀವಿ ಇದು ಕ್ವಾಲಿಟಿ ವರ್ಕ್ ಆಗೋದಿಲ್ಲ, ಇದನ್ನು ಎಸ್ಟಿಮೇಟ್ ಮಾಡಿ ಟೆಂಡರ್ ಮಾಡಿರಿ ಅಂತೇಳಿ. ನಾವು ಕೇಳಿದ ಮೇಲೆ ಇಲ್ಲ ಅದನ್ನು ಬರೋದಿಲ್ಲ, ನಾವು ಏನು ಹಿಡಿದೀವಿ ಎಸ್ಟಿಮೇಟ್ ಇದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಅಂದರು. ಕೆಲಸ ಸ್ಟಾರ್ಟ್ ಮಾಡಿದರು. ಯಾವುದೇ ರೀತಿ ನಮಗೆ ಇಂಟಿಮೇಷನ್ ಮಾಡಲಿಲ್ಲ. ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾದ್ಮೇಲೆ ನಾವು ಹೋಗಿ ಕೆಲಸ ಸ್ಟಾಪ್ ಹಿಡಿಸಿದೆ. ಇದನ್ನು ಮಾಡೋಕೆ ಹೋಗ್ಬೇಡ್ರಿ, ಇದನ್ನು ನೀವು ಮಾಡಿದ್ದು ಅದಲ್ಲಿ 2-3 ತಿಂಗಳೊಳಗೆ ಇದು ಹಾಳಾಗಿ ಹೋಗ್ತದ, ಇದನ್ನು ಎಸ್ಟಿಮೇಟ್ ಮಾಡಿ ಟೆಂಡರ್ ಮಾಡಿರಿ ಅಂತೇಳಿ ನಾವು ಒಂದು ರೈಟಿಂಗ್ ಒಳಗೆ ಆಯುಕ್ತರಿಗೆ ಒಂದು ಮನವಿ ಕೊಟ್ಟೆ. ಅದು ಕೊಟ್ಟಾದ್ಮೇಲೆ ಅದಕ್ಕೆ ಪ್ರತಿ ಉತ್ತರ ಇನ್ನೂ ತನಕ ನನಗೆ ಬಂದಿಲ್ಲ. ಪ್ರತಿ ಉತ್ತರ ಬರದೇ ಇರೋ ಕಾರಣ ನಾನೇನು ಮಾಡಿದೆ, ಮತ್ತೆ ಕೆಲಸ ಸ್ಟಾರ್ಟ್ ಆಗಿತ್ತು, ಹೋಗಿ ನಾನು ಮತ್ತೆ ಕೆಲಸ ಬಂದು ಹಿಡಿಸಿದೆ. ಕೆಲಸ ಬಂದು ಹಿಡಿಸಿದ್ಮೇಲೆ ನನಗೆ ಆಯುಕ್ತರ ಕಡೆಯಿಂದ ಕರೆ ಬರ್ತದೆ. ಕರೆ ಬಂದು ಅವ್ರು ಹೇಳ್ತಾರೆ, ನೀವೇನಾದರೂ ಕೆಲಸ ನಿಲ್ಲಿಸಿದ್ದಲ್ಲಿ ನಿಮ್ಮ ಮೇಲೆ FIR ಮಾಡ್ತೀವಿ ಅಂತೇಳಿ. FIR ಮಾಡ್ಲಿಕ್ಕೆ ನಾನು ಕೆಲಸ ನೀಟಾಗಿ ಕೆಲಸ ಮಾಡಿರಿ ಅಂತ ಹೇಳೋದು ನಂದೇನು ತಪ್ಪ? ಇದು ಜನರ ಟ್ಯಾಕ್ಸ್ ಕಟ್ಟಿದ್ದ ದುಡ್ಡಲ್ಲೇ ಕೆಲಸ ಹಾಳಾಗತ್ತೆ. ಇದನ್ನು ಹಾಳಾಗಬಾರ್ದು, ಇದನ್ನು ಉತ್ತಮ ರೀತಿಯಲ್ಲಿ ಕೆಲಸ ಆಗ್ಬೇಕಂತೇಳಿ ನಮ್ಮ ಉದ್ದೇಶ. ಇದನ್ನು ಎಸ್ಟಿಮೇಟ್ ಮಾಡಿ ಟೆಂಡರ್ ಮಾಡಲಿಲ್ಲ ಅಂದರೆ ಇದು ಕಳಪೆ ಕಾಮಗಾರಿ ಅಂಥೇಳಿ ಇದು ಆಗುತ್ತೆ. ಜಿಲ್ಲಾಧಿಕಾರಿ ಭೇಟಿಯಾಗಿರಿ? ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮನವಿ ಕೊಟ್ಟಿವಿ. ಅವ್ರು ನಮಗೆ ಭರವಸೆ ನೀಡಿದರು, ಇದನ್ನು ನಾವು ಆಯುಕ್ತರಿಗೆ ನಾವು ಹೀಗೆ ಇಮಿಡಿಯೇಟಾಗಿ ನಾವು ಇದಕ್ಕೆ ಉತ್ತರ ಕೇಳ್ತೀವಿ ಅಂಥೇಳಿ ಅವ್ರು ಬರೆದು ಕಳಿಸ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಭೇಟಿಯಾಗಿ ನಮಗೊಂದು ವಿಶ್ವಾಸ ಬಂದದ್ದು, ಎಸ್ಟಿಮೇಟ್ ಟೆಂಡರ್ ಆಗ್ತೈತಿ ಅಂತೇಳಿ ನಮ್ಗೆ ವಿಶ್ವಾಸ ಬಂದದ್ದು. ಅದು ಏನು ಕೆಲಸ ನೀವು ಹೇಳಕತ್ತಲ್ಲ 50 ಲಕ್ಷ ರೂಪಾಯಿ ಅಂತೇಳಿ, ಅದು ಎಷ್ಟು ಕೋಟಿ? 1 ಕೋಟಿ ಅಂತ ಕೇಳ್ತಿದೆ. ಅದನ್ನು ಎಸ್ಟಿಮೇಟ್ ಮಾಡಬೇಕು. ಇವರು ಸಂಪೂರ್ಣವಾಗಿ ಭಾರಿ ಗಾತ್ರ ವಾಹನಗಳು ತಿರುಗಾಡ್ತಾವೆ ಅಲ್ಲಿ. ಸರ್ವೇ ಸಾಮಾನ್ಯವಾಗಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸರ್ವೇ ಸಾಮಾನ್ಯವಾಗಿ ಭಾರಿ ಗಾತ್ರದ ವಾಹನಗಳು ತಿರುಗಾಡ್ತಾವೆ. ಅದಕ್ಕೆ ನೀವು ಏನು ಬೇಕು ಗ್ರೇಡಿಯೇಷನ್ ಅದನ್ನು ಸರಿಯಾದ ರೂಪದಲ್ಲಿ ಹಿಡಿದು ನೀವು ಮಾಡಿದ್ರೆ ಒಳ್ಳೇದಾಗತ್ತೆ ಅಂಥೇಳಿ ನಮ್ಮದು. ಎಲೆಕ್ಷನ್ ಮುಂಚೆ ಆಗಿತ್ತು ಅಥವಾ ಸ್ಯಾಂಕ್ಷನ್ ನಮ್ಮ ಎಲೆಕ್ಷನ್ಗಿಂತ ಮುಂಚೆ ಆಗ್ಯದ. ನಾವು ಉಪಚುನಾವಣೆಯಲ್ಲಿ ಹರೀಶ್ ಬಂದು 2 ತಿಂಗಳಾಯಿತು, ಹಿಂದಾಗ್ಯದ. ಅದಕ್ಕೆ ನಾನು ಅದನ್ನು ಎಸ್ಟಿಮೇಟ್ ಕಾಪಿ ತರಿಸಿ ನೋಡಿದಾಗ ನನ್ನ ಗಮನಕ್ಕೆ ಬಂತು, ಇಷ್ಟೊಳಗೆ ಇದು ಆಗೋದಿಲ್ಲ ಕೆಲಸ ಅಂತೇಳಿ. ನಾ ಇಂಜಿನಿಯರ್ಸ್ ಜೊತೆ ಚರ್ಚೆ ಮಾಡಿದೆ. ಚರ್ಚೆ ಮಾಡಿದಾಗ ಇಂಜಿನಿಯರ್ ಕಡೆಯಿಂದ ಬಂತು, ಇಲ್ಲ ಸರ 1 ಕೋಟಿ ಒಳಗೆ ಆಗಬೇಕಾಗಿತ್ತು, ಕಡಿಮೆ ಒಳಗೆ ಮಾಡಿರಿ ಅಂತೇಳಿ ಒತ್ತಡ ಬಂದಾಗ ನಾನು ಅದನ್ನು 57 ಲಕ್ಷಕ್ಕೆ ತಂದು ನಿಲ್ಲಿಸಿವಿ ಸರ ಅಂತೇಳಿ ಅವ್ರು ಹೇಳಿದರು. ಇದನ್ನು ಎಸ್ಟಿಮೇಟ್ ಮಾಡಿ ಒಂದು ಮಾಡೋದಿತ್ತಂದ್ರೆ ಎಸ್ಟಿಮೇಟ್ ಮಾಡಿ ಟೆಂಡರ್ ಮಾಡಿ ವಾಪಸ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿರಿ. ಒಂದು ಇಲ್ಲ ಅಂದ್ರೆ ಅದನ್ನು ಹಾಗೆ ಬಿಡ್ರಿ. ಸುಮ್ಮನೆ 57 ಲಕ್ಷ ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ, ಇದನ್ನು ಹಾಳು ಮಾಡ್ದಂಗೆ ಆಕೈತಿ. ನೀವು ಇದು ಆಯುಕ್ತರ ಗಮನಕ್ಕಿದೆ? ಆಯುಕ್ತರ ಮಾತಾಡೀನಿ ಸರ್. ನಾನಾಗೆ ಖುದ್ದಾಗಿ ಅವ್ರ ಸೈಟ್ಗೆ ಬಂದು ಸೈಟನ್ನು ವಿಸಿಟ್ ಮಾಡ್ಯಾರ, ಖುದ್ದಾಗಿ ಮಾತಾಡೀನಿ. ಎಲ್ಲ ನಮ್ಮ ಸಂಘಟಕರು ಇದ್ರು ಅವಾಗ. ನನಗೆ ಅವರು ಇವತ್ತು ಕರೆ ಮಾಡಿ ನನಗೆ ನೀವು FIR ಮಾಡ್ತೀನಿ ನಿಮ್ಮ ಮೇಲೆ ಅಂದಮೇಲೆ ನಾನು DC ಅವ್ರಿಗೆ ಬಂದು ಕಮಿಷನರ್ ಅವ್ರು, ಈ ಕೆಲಸ ನೀವೇನಾರೇ ನಿಂದ್ರಿಸಿದ್ದೇ ಆಯಿತು ಅಂದ್ರೆ ನಿಮ್ಮ ಮೇಲೆ FIR ಮಾಡ್ತೀನಿ ಅಂತ. ನಾನು ವಾರ್ಡ್ ರಿಪ್ರೆಸೆಂಟೇಟಿವ್ ಆಗಿ, ವಾರ್ಡಿನ ಮೊದಲನೇ ಪ್ರಜೆಯಾಗಿ ನಾನು ಅದ್ರ ಬಗ್ಗೆ ಮಾಹಿತಿ ಕೇಳೋದು ನನಗೆ ಹಕ್ಕದ. ಅದಕ್ಕೆ ನಾ ಮಾಹಿತಿ ಕೇಳಕ್ಕೆ ಹೋಗಿ ಇದನ್ನು ಕೆಲಸ ನಿಲ್ಲಿಸಿ ವಾಪಸ್ ಎಸ್ಟಿಮೇಟ್ ಮಾಡಿರಿ ಟೆಂಡರ್ ಮಾಡಿರಿ, ಆದಷ್ಟು ತುರ್ತಾಗಿ ಮಾಡಿರಿ ನೀವು ಕೆಲಸ ಅಂಥೇಳಿ ನಾವು ಭೇಟಿ ಆಗ್ಲಕ್ಕೆ ಹೋದಾಗ ಅವ್ರು ಏನಾರೇ ನೀವು ಹೋಗಿ ಭೇಟಿಯಾಗಿ ಕೆಲಸ ಬಂದು ಹಿಡಿಸಿದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ, FIR ಮಾಡ್ತೀನಿ ಅಂತ ಹೇಳ್ತಾರೆ ಆಯುಕ್ತರು. ಫೋನ್ ಮುಖಾಂತರ ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ರೆಕಾರ್ಡಿಂಗ್ ಇಲ್ಲರಿ, ಈಗ ಫೋನ್ ಮುಖಾಂತರ ನನಗೆ. ಇದೇನು ಕಳಪೆ? ನೀವು ನಿಮ್ಮ ಅನಿಸ್ ಪ್ರಕಾರ ಇದು ಕಳಪೆ ಕಾಮಗಾರಿನೇ ಆಗ್ತಾ ಇರೋದು. ಅದಕ್ಕೆ ನಗರ ಶಾಸಕರ ಗಮನಕ್ಕಿದೆ? ಇದು ನಗರ ಶಾಸಕರ ಗಮನಕ್ಕೂ ಇಲ್ಲ. ಇದನ್ನು ನಾವು ನಗರ ಶಾಸಕ ಗಮನಕ್ಕೆ ನಾವು ತೊಗೊಂಡ್ಬರ್ಬೇಕು. ನನ್ನ DC ಅವ್ರಿಗೆ ಕೊಟ್ಟು ನಗರ ಶಾಸಕರಿಗೆ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ಈಗ ಅವ್ರು ಕೆಲಸಕ್ಕೆ ಪ್ರಾರಂಭ ಮಾಡ್ಯಾರ? ಕೆಲಸ ಪ್ರಾರಂಭ ಮಾಡ್ಯಾರ. ನಮ್ಮ ಆಗ್ರಹ ಏನು, ಕೆಲಸ ಇಲ್ಲಿಗೆ ನಿಂದ್ರಿಸಿ ವಾಪಸ್ ಎಸ್ಟಿಮೇಟ್ ಮಾಡಿ ಟೆಂಡರ್ ಮಾಡ್ಬೇಕಂತ ನಮ್ಮ ಆಗ್ರಹ. ಈಗ ಕೆಲಸ ಅವ್ರು ಸ್ಟಾಪ್ ಮಾಡಿಲ್ಲ ಅಂದ್ರೆ ಹೆಂಗೆ? ನೀವು ಮುಂದೆ ಹೋಗಿ ಏನು ಮಾಡ್ತೀವಿ? DC ಅವ್ರಿಗೆ ನಾವು ಕೊಟ್ಟಿವಿ ಮನವಿ, ಅವ್ರು ಅದನ್ನು ಕೆಲಸ ಮಾಡಲಿಲ್ಲ ಅಂತಂದ್ರೆ ನಮ್ಮ ವಾರ್ಡಿನ ಕಾರ್ಯಕರ್ತರು ಅದಾರ, ವಾರ್ಡಿನ ಹಿತೈಷಿಗಳು ಅದಾರ, ಅವರೆಲ್ಲರೂ ಬಂದು ನಾವು DC ಅವ್ರಿಗೂ ಭೇಟಿ ಆಗ್ತೀವಿ. ನಾಳೆ ಆಯುಕ್ತರ ಆಫೀಸ್ಗೂ ನಾವು ಹೋಗಿ ಮುತ್ತಿಗೆ ಹಾಕ್ತೀವಿ. ಇದು ಅಂತೂ ನಮ್ಮ ವಾರ್ಡ್ನಾಗ ಕಾರ್ಯಕರ್ತರು ಹಿತೈಷಿಗಳು ನಮಗೆ ಇದ್ರ ಬಗ್ಗೆ ಕುಲಂಕುಷವಾಗಿ ನಮಗೆ ಇದ್ರ ಬಗ್ಗೆ ಮಾಹಿತಿ ನೀಡಲಿಲ್ಲ ಅಂದ್ರೆ ನಾವು ಆಯುಕ್ತರ ಆಫೀಸ್ಗೂ ಮುತ್ತಿಗೆ ಹಾಕ್ತೀವಿ. ಸರ್, ಇನ್ನೊಂದು, ನೀವು ಅಲ್ಲಿಂದ ವಾರ್ಡಿನ ಜನಪ್ರತಿನಿಧಿ ಆಯ್ಕೆಯಾಗಿ ಬಂದಿರಿ, ಜನರನ್ನು ಆಯ್ಕೆ ಮಾಡಿ ನಿಮ್ಮ ಮೇಲೆ ಅಧಿಕಾರಿ FIR ಮಾಡ್ತಂದ್ರೆ ಯಾವ ಉದ್ದೇಶ? ಈಗ ಸಾರ್ವಜನಿಕರು ಕೇಳಬೇಕು ಅಥವಾ ಇಲ್ಲ? ಒಂದು ಪ್ರಶ್ನೆ. ನಾವೊಬ್ಬ ವಾರ್ಡ್ ಕಾರ್ಪೊರೇಟರ್ ಆಗಿ ನನಗೆ ಅವ್ರು FIR ಮಾಡ್ತಾರೆ ಅಂದರೆ ಇದು ಸಾಮಾನ್ಯ ಜನ ಹೋಗಿ ಕೇಳಿದ್ರೆ ಏನಾಗತ್ತೆ? ನನ್ನ ಲೆಟರ್
ಕೊಟ್ಟ ಮೇಲೆ ನನಗೆ ಅದಕ್ಕೆ ಪ್ರತಿ ಉತ್ತರ ಬಂದಿಲ್ಲ. ಒಬ್ಬ ವಾರ್ಡ್ ಕಾರ್ಪೊರೇಟ್ರ್ ಲೆಟ್ರ್ ಪ್ಯಾಡಿಗೆ ಪ್ರತಿ ಉತ್ತರ ಬಂದಿಲ್ಲ. ಅದಕ್ಕೆ ಏನಾಗಿ ಉತ್ತರ ಕೊಡಾಕತ್ತಿಲ್ಲ, ಹಾಗೆ ಕೆಲಸ ಮಾಡಿಸ್ತಾರೆ. ನಾವು ಕೆಲಸ ಬಂದಿಡ್ಸ್ಲಾಕ ಹೋದ್ರೆ ಅಲ್ಲಿ ಇಂಜಿನಿಯರ್ ಇದ್ರು ಒಬ್ರು, ಅನಿಲ್ ಕುಮಾರ್ ಮುದ್ದಾ ಅನ್ನೋರು. ಸರ್, ನಾವು ಕಮಿಷನರ್ ಅವ್ರು ಹೇಳಿದ್ರೆ ಅಷ್ಟೇ ನಾವು ಕೆಲಸ ಬಂದ್ ಮಾಡ್ತೀವಿ, ನೀವು ಹೇಳಿದ್ರೆ ನಿಮ್ಮ ಮಾತು ಕೇಳಂಗಿಲ್ಲ ಅಂತೇಳಿ ನಮ್ಮ ವಾರ್ಡಿನ ಇಂಜಿನಿಯರ್ ಅವರೇ ನನಗೆ ಹೇಳ್ತಾರೆ. ಈಗ ನೀವು ಅಂತೀರಿ ಈಗ ಅಧಿಕಾರಿಯಿಂದ ಗುಂಡಾಶಾಹಿ ನಡೆಸಿ ಅಂತ ಹೇಳಿ ಈಗ ನಡೆದ ಸರ್, ನಡೆದು ಮತ್ತು ಫೋನ್ ಹಚ್ಚಿ FIR ಮಾಡ್ತೀನಿ, ಇದು ಮಾಡ್ತೀನಿ ಅಂದಮೇಲೆ ಏನಿದು, ನಾವೇನು ಕೇಳೋ ಹಕ್ಕು ನಮಗೆ ಇಲ್ಲೋ ಏನು ಅಂತ ನನಗೆ ಅರ್ಥ ಆಗೋದಿಲ್ಲ. ಈಗ ಅದಕ್ಕೆ ಭೂಮಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಕೆಲಸ ಸ್ಟಾರ್ಟ್ ಮಾಡಿದ್ರೆ ಡೈರೆಕ್ಟ್ ಸ್ಟಾರ್ಟ್ ಆಗ್ಯದ. ಮತ್ತು ನನ್ನ ಹಕ್ಕು ಚ್ಯುತಿ ಮಾಡುವ ಕೆಲಸ ಮಾಡ್ಲಾಕತ್ತಾರ. ಅಧಿಕಾರಿಗಳೇ ಎಲ್ಲನೂ ಮಾಡೋದಿತ್ತು. ಅಧಿಕಾರಿಗಳೇ ನೀವೇ ಟೆಂಡರ್ ಕರೆದು ನೀವೇ ಎಲ್ಲ ಕೆಲಸ ಮಾಡಿಸಿ ನೀವೇ ಇದು ಮಾಡೋದಿತ್ತು ಅಂದ್ರೆ ವಾರ್ಡ್ ಕಾರ್ಪೊರೇಟರ್ ಎದಕ್ಕೆ ಬೇಕು? ನಾವು ಮೀಟಿಂಗ್ ಕರೆದಾಗ ಬಂದು ಈ ಕೆಲಸ ಮಾಡಿರಿ, ಆ ಕೆಲಸ ಮಾಡಿರಿ ಅಂತ ಹೇಳೋದು ಬರೋದು. ನಿಮಗೆ ಬೇಕಂದಿದ್ದೇ ಕೆಲಸ ನೀವು ಮಾಡ್ಕೊತಾ ಇದ್ರೆ ವಾರ್ಡ್ ಕಾರ್ಪೊರೇಟರ್ ಎದಕ್ಕೆ ಬೇಕು? ಸರ್, ಇನ್ನೊಂದು ಅದು ಅಲ್ಲಿ ಬ್ರಿಡ್ಜ್ ನೀವು ಹೇಳಾಗಿದೆ ಸರ್ವಿಸ್ ರೋಡ್ ಬಾಜು, ಅದು ಬ್ರಿಡ್ಜ್ನ ಕಳಪೆ ಕಾಮಗಾರಿ ಆಗ್ಯಾವ ಸರ್. ಅದ್ರ ಬಗ್ಗೆ ತಾವು ಏನು ಧ್ವನಿ ಹಾಕತ್ತೀರಿ? ಮೊದಲಿಂದ ಕಳಪೆ ಕಾಮಗಾರಿ ಆಗ್ಯಾವ ಅಂತೇಳಿ ಹೇಳಾಕತ್ತಿರಲ್ಲ, ಅದ್ರ ಬಗ್ಗೆ ನಾನು ಕ್ರ್ಯಾಕ್ ಆಗ್ಯಾವ ಎಲ್ಲ ಅದೇ ರಿಪೇರಿ ಮಾಡಾಕತ್ತಾರ ಸರ್. ಅದೇ ರಿಪೇರಿ ವರ್ಕ್ ಹಿಡಿದಾರೆ ಇವರು. ಮತ್ತು ಹಂಗೆ ಮಾಡಿದ್ರೆ ಮತ್ತೆ ಅದೇ ರೀತಿ ಆಗೋದು. ಇದು ಅಧಿಕಾರಿಗಳು ಏನು ಎಸ್ಟಿಮೇಟ್ ಮಾಡ್ತಾರಲ್ಲ, ಗುತ್ತಿಗೆದಾರರಿಗೆ ಸರಿಯಾಗಿ ಕೆಲಸ ತೊಗೋಬೇಕು. ಮತ್ತು ಅವ್ರಿಗೆ ಏನು ಇದರಿಂದ ಯಾರು ಅದಾರ ಅಂತ ನಮಗೂ ತಿಳಿದಿಲ್ಲ. ಈ ರೀತಿ ನನಗೆ FIR ಮಾಡ್ತೀನಿ ಅಂತಾರಂದ್ರೆ ಏನಂತ FIR ಮಾಡ್ತಾರೆ ಅನ್ನೋದೇ ಗೊತ್ತಾಗಿಲ್ಲ ನನಗೆ. ಇವರು ಕೆಲಸಕ್ಕೆ ಕರೆಕ್ಟ್ ಕೇಳಾಕತ್ತಾರ, ಅದಕ್ಕೆ ನಾವು FIR ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ನಂಗೆ ಕೇಳಾಕತ್ತಿಲ್ಲ. ನಾನು FIR ಮಾಡ್ತೇನೆ ಮಾಡಿರಿ ಅಂತ ಹೇಳಿನ. FIR ಮಾಡಲಿ ಅವ್ರು. ನಂದು ಮಾನವ ಪಾಲಿಕೆ ಸದಸ್ಯರದು ನಂದು ಕಾರ್ಡ್ ಕೊಡ್ತೀನಿ ಅವ್ರಿಗೆ. ಅದರ ಹೆಸರು ನೋಡ್ಕೊಂಡು ಕರೆಕ್ಟಾಗಿ FIR ಮಾಡಿ ನನ್ನ ಮೇಲೆ. ಈ ಬಂದು ಇಸಿಯವ್ರಿಗೆ ಭೇಟಿಯಾಗಿವಿ ರೀ. ಕೆಲಸ ಇದು ಮಾಡಲಿಲ್ಲ. ನಾಳೆ ನಮ್ಮ ವಾರ್ಡ್ ಹಿತೈಷಿಗಳು ಕಾರ್ಯಕರ್ತರ ಜೊತೆ ನಾವು ಕೆಲಸ ಬಂದಿಲ್ಲ ಸರ್.